ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗುರು. ನೀವು ನೋಡ್ತಾ ಇದ್ದೀರಾ ಗುರು ಅಗ್ರಿ ಲೈಫ್ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ನಿಮಗೊಂದು ಮೇಯ್ನ್ ಒಂದು ಸೀಕ್ರೆಟ್ ಟ್ರಿಕ್ ಕೇಳ್ಕೊಡ್ತೀನಿ ನೋಡಿ. ಏನಪ್ಪ ಅಂದರೆ, ನೀವು ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಒಳ್ಳೆ ಮೈಕ್ ಇಲ್ಲ, ಆ ಥರ ರೀಸನ್ ಹೇಳ್ಬಿಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇಲ್ವಾ, ನೀವು ಕನ್ಸಿಸ್ಟೆನ್ಸ್ ಆಗಿ ಒಂದು ತಿಂಗಳು ನೀವು ಯಾವುದು ಟಾಪಿಕ್ ಬಗ್ಗೆ ನೀವು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆ ಟಾಪಿಕ್ ಬಗ್ಗೆ ಪೂರ್ತಿ ಒಂದು ತಿಂಗಳು ಕಂಟಿನ್ಯೂಸ್ ವೀಡಿಯೋ ಅಪ್ಲೋಡ್ ಮಾಡಿ. ಆವಾಗ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ನೀವು ಈ ಫೀಲ್ಡಲ್ಲಿ ಸ್ಟೇಬಲಾಗಿ ನಿಲ್ಲೋರಾ, ಇಲ್ಲ ನಿಮ್ಮ ಕೈಲಿ ಆಗ್ತಾ ಇಲ್ವಾ, ಏನು ಸಮಸ್ಯೆ ಆಗ್ತಿದೆ, ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನೀವು ಈಸಿಯಾಗಿ ತಿಳ್ಕೊಬೋದು. ಅದ್ರ ಬದಲು ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಮೈಕ್ ಇಲ್ಲ, ಆ ಥರ ರೀಸನ್ ಹೇಳ್ಕೊಂಡ್ರೆ ಅದು ನೀವು ಇನ್ನೂ 4-5 ವರ್ಷ ಆದರೂ ಅದೇ ರೀಸನ್ ಸಿಗ್ತಾ ಇರುತ್ತೆ. ಬಟ್ಟು ಡೇ ಬೈ ಡೇ ಕಾಂಪಿಟೇಷನ್ನು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಈಗ ಒಂದು ಸ್ವಲ್ಪ ಕಡಿಮೆ ಇದೆ, ಅಂದರೆ ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಹೋಗ್ತಾ ಹೋಗ್ತಾ ಇನ್ನೂ ಈ ಫೀಲ್ಡು ಕಾಂಪ್ಲಿಕೇಟಿವ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಯೋಚನೆ ಮಾಡಿ, ನಿಮ್ಮ ಹತ್ರ ಇರೋವಂಥ ಫೆಸಿಲಿಟೀಸಲ್ಲಿ ನಿಮ್ಮ ಇರೋ ಹತ್ರ ಕ್ಯಾಮ್ರಾದಲ್ಲೇ ನಿಮಗೆ ಸಾಕು, ಅಷ್ಟೇ ಬೇಜಾರು. ನಿಮ್ಮ ಕಂಟೆಂಟು ಒಳ್ಳೆ ಇಂಪಾರ್ಟೆಂಟ್ ಆಗಿದ್ದರೆ ನಿಮಗೆ ವೀಡಿಯೋದು ವಾಯ್ಸಿಂದು ಜಾಸ್ತಿ ಅದು ಇಂಪಾರ್ಟೆಂಟ್ ಆಗೋಲ್ಲ. ಅದಕ್ಕೋಸ್ಕರ ನೋಡಿ, ಆದಷ್ಟು ನಿಮಗೆ ಅದು ಇದು ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗಿ ನೀವು ಖರ್ಚು ಮಾಡೋದಕ್ಕಿಂತ ಇರೋದ್ರಲ್ಲೇ ನೀವು ಚೆನ್ನಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಇರ್ತೀರ ಇಲ್ವ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಆಮೇಲೆ ಈ ಫೀಲ್ಡಿಗೆ ಎಂಟ್ರಿ ಆಗೋದು ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಗ್ರಿಕಲ್ಚರ್ ವೀಡಿಯೋಸ್ ಇದ್ರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇದ್ರದ್ದು ಅನುಕೂಲತೆ ಮತ್ತು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸಿಂದಾಗಲಿ ಕಂಟೆಂಟ್ ಕ್ರಿಯೇಷನ್ ಕೆಲವೊಂದು ಸಫರ್ ಬರ್ತಾ ಇರ್ತಾರೆ. ಮಾನಿಟೈಸೇಷನ್ ಆನ್ ಆಗ್ತಿಲ್ಲ, ಏನಾಗಿದೆ, ಏನಾರು ಸೆಟ್ಟಿಂಗ್ಸ್ ಸಮಸ್ಯೆ ಇದೆ, ಅದನ್ನು ಕೂಡ ನಾನು ಕೆಲವೊಂದು ಫ್ರೀ ಟೈಮ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಬಟ್ ಜಾಸ್ತಿ ನಾನು ಅಗ್ರಿಕಲ್ಚರ್ ರಿಲೇಟೆಡ್ನೇ ಜಾಸ್ತಿ ಮಾಡೋದು. ಹಾಗಾಗಿ ಸಪೋರ್ಟ್ ಮಾಡಿ. ನಾನು ಒಂದು ಹೊಸ ಹೆಜ್ಜೆ, ನಾನು ಒಂದು ಈ ಫೀಲ್ಡಿಗೆ ನೀವು ಒಂದು ಸ್ವಲ್ಪ ಒಬ್ಬೊಬ್ಬರು ಒಂದೊಂದು ಸಪೋರ್ಟ್ ಮಾಡಿದ್ರು ನಾನು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಾನು ಈ ವಿಡಿಯೋ ತುಂಬ ಒಂದು 2 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದೆ, ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡೋಣ, ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ. ಬಟ್ ಯಾಕೆಂದರೆ ನಾನು ಅಗ್ರಿಕಲ್ಚರ್ ಫೀಲ್ಡಿಗೆ ಎಂಟ್ರಿ ಆಗಿರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ತಿಳಿಸ್ಕೊಡ್ಬೋದಲ್ಲ ಅಂತ ಒಂದು ಇನ್ಫಾರ್ಮೇಷನ್ನು ಸಿಗುತ್ತೆ. ಬಟ್ ನಾನು ಇದರಿಂದ ಏನಾರು ಕಲಿಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಲೇಸಿ ಮಾಡಿಬಿಟ್ಟು, ತುಂಬ ಲೇಸಿ ಇರೋದು 2 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಬಟ್ ನಿಮಗೆ ಯಾರಿಗೆ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ಮೇಯ್ನ್ಲಿ ಏನೇ ಈ ಕಂಟೆಂಟ್ ಕ್ರಿಯೇಷನ್ದಾಗಲಿ ಏನೋ ಬಿಸ್ನೆಸ್ ಆಗಲಿ ತುಂಬ ಹೆವಿ ರಿಸರ್ಚ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇಳ ನಿಮಗೆ ಈ ಫೀಲ್ಡಲ್ಲಿ, ನಿಮ್ಗೆ ಇದೇ ಫೀಲ್ಡ್ ಅಂತಲ್ಲ, ತುಂಬ ಫೀಲ್ಡಲ್ಲಿ ಕಾಂಪಿಟೇಟ್ರೂ ಕೂಡ ಜಾಸ್ತಿ ಇದ್ದಾರೆ. ಇವಾಗ ಯಾವ ಟಾಪಿಕಲ್ಲೂ ನೀನು ಕಾಂಪಿಟೇಟ್ರ್ ಇಲ್ಲ, ನಾನು ಈಸಿಯಾಗಿ ಹೋಗ್ಬೋದು ಅಂತ ಯಾವುದೇ ಬಿಸ್ನೆಸ್ ಇಲ್ಲ, ಯಾವುದೂ ಇಲ್ಲ. ಯಾಕೆಂದರೆ ಇವಾಗ ಫೀಲ್ಡ್ ಹಂಗಿದೆ, ಕಾಂಪಿಟೇಟಿವ್ ಫೀಲ್ಡು. ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಯಾವುದೇ ಟಾಪಿಕಿಗೆ ಇಲ್ಲೇ ಅವ್ರಿ, ನಿಮಗೆ ಕಾಂಪಿಟೇಷನ್ ಮಾತ್ರ ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಆ ಕಾಂಪಿಟೇಷನಲ್ಲಿ ನೀನು ಅವ್ರನ್ನೆಲ್ಲ ಫೇಸ್ ಮಾಡಿ, ನಿನ್ನಲ್ಲಿ ಏನೋ ಸ್ಪೆಷಲ್ ಟ್ಯಾಲೆಂಟ್ ಇದೆ, ನೀನು ಅದನ್ನು ಎಕ್ಸ್ಪ್ಲೋರ್ ಮಾಡಿದೆ, ನೀನು ಅದನ್ನೇ ಮೇಯ್ನ್ಲಿ ಆ್ಯಕ್ಟಿವ್ ಆಗಿದ್ದು ನೀನು ಆ ಫೀಲ್ಡಲ್ಲಿ ಕಂಟಿನ್ಯೂ ಆದರೆ ನೀನು ಸಕ್ಸಸ್ ಕಾಣ್ಬೋದು. ನೀವು ಒಂದು ವಾರಕ್ಕೊಂದು ವೀಡಿಯೋ ಹಾಕ್ಬಿಟ್ಟು ರೀಲ್ಸು ಏನೋ ಒಂದು 2-3 ರೀಲ್ಸ್ ಪೋಸ್ಟ್ ಮಾಡಿಬಿಟ್ಟು ಏನು ವ್ಯೂಸೇ ಬರ್ತಿಲ್ಲ ಆ ಥರ ಅಂದರೆ ಅದಲ್ಲ. ಮೇಯ್ನ್ ನಿಮಗೊಂದು ರೀಸನ್ ಇಲ್ಲ. ನೀವು ಕೆಲವೊಬ್ಬರು ಮಾಡೋದು ಮೇಯ್ನ್ ಏನು ತಪ್ಪಪ್ಪ ಅಂದರೆ, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಒಳ್ಳೆ ಫೋನ್ ಇಲ್ಲ, ಆ ಥರ ರೀಸನ್ಗಳು ಜಾಸ್ತಿ ಸಿಗ್ತದೆ. ನಿಮಗೆ ರೀಸನ್ಗಳು ನಾನೇ ಆಗಲಿ, ನಾನು ಅದೇ ಮಾಡ್ಕೊಂಬಂದಿದ್ದೆ. ಹೆಂಗೆ ರೀಸನ್ ತುಂಬ ಹೇಳ್ತಿರ್ತೀವಿ, ಅಯ್ಯೋ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಮೈಕ್ ಇಲ್ಲ, ಒಳ್ಳೆ ಕ್ಯಾಮ್ರಾ ಇಲ್ಲ, ಎಡಿಟಿಂಗ್ ಮಾಡೋಕ್ಕೆ ಅಷ್ಟು ಗೊತ್ತಿಲ್ಲ, ಇನ್ನೂ ಕಲಿಬೇಕು, ಆ ಥರ ತುಂಬ ರೀಸನ್ಸ್ಗಳು ಭಾಳ ಸಿಗ್ತಾ ಇರ್ತವೆ. ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ, ಫಸ್ಟು ನೀವು ಒಂದು ಸಜೆಸ್ಟ್ ಮಾಡೋದು ಏನಂದರೆ, ಯೂಟ್ಯೂಬ್ ಚಾನಲಲ್ಲಿ ಆದರೆ ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಮಾಡೋದಾದರೆ ಕಂಟಿನ್ಯೂಸ್ ಒಂದು 50 ಲಾಂಗ್ ವೀಡಿಯೋಸು, ಒಂದು 100 ಶಾರ್ಟ್ಸು, ರೀಲ್ಸು ಆ ಥರ ಪೋಸ್ಟ್ ಮಾಡಿ. ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಅದರಲ್ಲಿ ನೀವು ಇರ್ತೀರ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಕಂಟೆಂಟ್ ಕ್ರಿಯೇಷನ್ಗೆ ನೀವು ಟೈಮ್ ಕೊಡೋಕ್ಕಾಗುತ್ತಾ, ಇಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗಲ್ವಾ, ನನಗೆ ಬೇರೆ ಕೆಲಸ ಫುಲ್ ಬ್ಯುಸಿ ಆಗ್ತೀನ, ಹೆಂಗೆ ಏನು ಅನ್ನೋದು ನೀವು ನಿಮ್ಗೆ ಇಷ್ಟು ವೀಡಿಯೋದಲ್ಲಿ ಕಂಟಿನ್ಯೂಸ್ ನೀವು ಒಂದು ಮಂತ್ ವೀಡಿಯೋ ಅಪ್ಲೋಡ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ, ನಾನು ಸರಿಯಾಗಿ ಮಾಡ್ತಿದ್ದೀನಿ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆ ಬೇಸಿಕಲಿ ನೀವು ನೋಡ್ಕೊಳ್ಬೇಕಾದ್ರೆ ಈ ಫೀಲ್ಡಲ್ಲಿ ನೀವು ಮುಂದುವರಿಬೋದು.